ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಶಿವಮೊಗ್ಗದವರು ಅವ್ರ ಮಗನ ರಿಸಲ್ಟ್ ಕೇಳಿ ಸಂತೋಷಪಟ್ಟಿದ್ದು ಇಡೀ ಫ್ಯಾಮಿಲಿ. 97% ತಗೊಂಡಿದ್ದಂಥ ವಿದ್ಯಾರ್ಥಿನ ಕರ್ಕೊಂಡು ಗಂಡ ಹೆಂಡತಿ ಮಗು 3 ಜನ ಒಟ್ಟಿಗೆ ಹೋಗಿದ್ದಾರೆ ಕಾಶ್ಮೀರವನ್ನು ನೋಡಲಿಕ್ಕೋಸ್ಕರ. ಆದರೆ ದೇವರ ಇಚ್ಛೆ ಏನಿತ್ತು ಗೊತ್ತಿಲ್ಲ ನಮಗೆ. ಆದರೆ ಅವರು ಹೋದವರು, ಸಂತೋಷವನ್ನು ಪಡಲಿಕ್ಕೆ ಹೋದವರು ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶಕ್ಕೆ ದುಃಖವನ್ನು ಬಿಟ್ಟು ಹೋಗಿದ್ದಾರೆ. ಮಗುಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಸುದ್ದಿ ಇದೆ, ಇನ್ನು ಗೊತ್ತಾಗಬೇಕೆಲ್ಲ ಸಂಗತಿಗಳು. ಹೆಂಡತಿ ಸುರಕ್ಷಿತವಾಗಿದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು, ಅಲ್ಲಿದ್ದಂಥವರು. ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥವ್ರು. ಅವರು ಸಾರಿ ಹೀಗೆ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಗೊತ್ತಾಗ ಅವರನ್ನು ಭಾಳ ಹತ್ತಿರಕ್ಕೆ ಹೋಗಿ ಪಲ್ಲವಿ ಅವರನ್ನು ಸಂತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ಬೀರು ಹೋಯಿತು ಸರ್ ಅಂತ ಹೇಳಿದರು. ಹಾಗಾಗಿ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರಿಗೆ ಮಾತಾಡಿದೆ. ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಹತ್ರ ಮಾತಾಡಿದೆ. ಅವರಿಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದ್ದಾರೆ. ನೋಡಿ, ಅವರು ಕಾಶ್ಮೀರದಲ್ಲೇ ಇದ್ದಾರೆ, 10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿದ್ದೇನೆ. ಅವರ ಸಹಕಾರಕ್ಕೆ ಧಾವಿಸಬೇಕು ಅಂತ ಹೇಳಿದ್ದಾರೆ. ಅವರು ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಭಯೋತ್ಪಾದಕರ ಹೆಡೆಮುಡಿಯನ್ನು ಕಟ್ಟುವಂಥ ಕೆಲಸವನ್ನು ಈ ದೇಶ ಮಾಡ್ತಾ ಇದೆ. ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ನಡೆದಿದೆ. ಪತ್ನಿಯ ಕಣ್ಣೆದುರೇ ಪತಿಗೆ ಗುಂಡಿಟ್ಟು ಉಗ್ರರು ಸಾಯಿಸಿದ್ದಾರೆ. ನೀನು ಹಿಂದೂನಾ ಅಂತ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಆನಂತರ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಪತ್ನಿಯ ಕಣ್ಣೆದುರೇ ಪ್ರಾಣ ಬಿಟ್ಟ ಮಂಜುನಾಥ್ ರಾವ್. ಹೇಗಿರಬೇಕು ಆ ಪರಿಸ್ಥಿತಿ ನೋಡಿ. ನನ್ನ ಪತಿಯನ್ನ ಕೊಂದದ್ದಾಯ್ತು, ನನ್ನನ್ನು ಕೊಂದುಬಿಡಿ ಅಂತ ಆಕೆ ಗೋಗರ್ದಿದ್ದಾರೆ. ಉಗ್ರರ ಬಳಿ ಪಲ್ಲವಿ ಆಕ್ರಂದನ ಅದ್ಯಾವುದನ್ನು ಎಲ್ಲಿ ಕೇಳಿಸ್ಕೊಳ್ತಾರೆ ಅವರು. ನಮ್ಮನ್ನ ಕೊಂದು ಬಿಡಿ ಅಂತ ಅವರು ಪರಿಪರಿಯಾಗಿ ಅಂಗ್ಲಾಚಿದ್ದಾರೆ. ಓಕೆ, ರೂಪಾ ಮಂಜುನಾಥ್ ಅವರ ಅಕ್ಕ ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸೋಣ. ಮೇಡಮ್ ನಮಸ್ತೆ. ಸಾರಿ, ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಮಂಜುನಾಥ್ ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು? ಈ ಘಟನೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ನನಗೆ ಅಣ್ಣನ ಫ್ರೆಂಡ್ ಗಣೇಶ್ ಭಟ್ಟ ಅಂತ ಹೇಳ್ಬಿಟ್ಟು ಅವರು ನಮ್ಮನೆಯವ್ರಿಗೆ ಫೋನ್ ಮಾಡಿದ್ರು. ನಿಮಗೆ ಇದಾಗಿದೆ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ನನಗೆ 4:15 ಅಷ್ಟೊತ್ತಿಗೆ ವಿಷಯ ಗೊತ್ತಾಯ್ತು. ತಕ್ಷಣ ನಾನು ಹೊರಡೋದಕ್ಕೆ ರೆಡಿ ಮಾಡಿದೆ. ಈಗ ಹೋಗ್ತಾ ಇದೀವಿ, ಆನ್ ದ ವೇ ಗಾಜನೂರಲ್ಲಿ ಇದ್ದೀವಿ. ಶಿವಮೊಗ್ಗ ಹೋಗ್ತಾ ಇದೀವಿ ಅಮ್ಮನ ಮನೆಗೆ. ಓಕೆ, ಸೊ ಈಗ ಜಿಲ್ಲಾಧಿಕಾರಿಗಳು ನಿಮ್ಮ ಜೊತೆಗೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರಾ? ಏನು ಹೇಳ್ತಿದ್ದಾರೆ? ಎಷ್ಟು ಇಲ್ಲಿಗೆ ತರಿಸೋ ವಿಷಯವಾಗಿ ಮೃತದೇಹವನ್ನು, ಅದರ ಬಗ್ಗೆ ಏನು ಅಪ್ಡೇಟ್ಗಳಾಗ್ತಾ ಇದೆಯಾ? ಇಲ್ಲ, ನಾನು ಇನ್ನು ಆನ್ ದ ವೇ, ಈಗ ಬರ್ತಾ ಇದ್ದೀನಿ. ನೀವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀರಾ? ಶಿವಮೊಗ್ಗ ಹೋಗ್ತಾ ಇದೀನಿ ಅಮ್ಮನ ಮನೆಗೆ. ಅವ್ರು ಯಾವಾಗ ಹೋಗಿದ್ದು ಮಂಜುನಾಥ್ ಅವ್ರ ಫ್ಯಾಮಿಲಿ ಈ ಟ್ರಿಪ್ಗೆ? ಗುಡ್ ಫ್ರೈಡೆ ಹಿಂದಿನ ದಿನ. ಗುಡ್ ಫ್ರೈಡೆ ಹಿಂದಿನ ದಿನ ಅಂತ. ಹೌದು. ಓಕೆ, ಅಂದ್ರೆ ಹೋಗಿ ಅಲ್ಲಿಂದ ಹೋಗಿ ಮಗನ್ ರಿಸಲ್ಟ್ ಬಂದ್ಮೇಲೆ ಈ ರೀತಿ ಹೋಗ್ಬೇಕು ಟ್ರಿಪ್ ಅಂತ ಪ್ಲಾನ್ ಮಾಡಿದ್ರು ಅಂತ ಕೇಳ್ಪಟ್ಟೆ, ಹೌದಾ? ಅವಳಿಗೂ ರಜೆ ಇತ್ತಲ್ಲ, ಅವಳಿಗೆ ರಜೆ ಸಿಗೋದು ಕಡಿಮೆ, ಹಾಗಾಗಿ ಗುಡ್ ಫ್ರೈಡೆ ಎಲ್ಲ ರಜೆ ಇತ್ತಲ್ಲ ಅಂತ ಹೇಳಿ ಹೊರಡೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅದೇ ದುರಂತ ಇದು. ನನ್ಗೆ ಅಲ್ಲಿ ಹೋಗಿ ನನ್ನ ಅಣ್ಣ ಸಾಯ್ಬೇಕಿತ್ತ. ನೋಡಿ, ಪಲ್ಲವಿ ಅವ್ರು ಮಾತಾಡ್ತಾ ಇದ್ರು, ನೀವು ಬಹುಶಃ ನೋಡಿರ್ತೀರಿ ಅನ್ಸುತ್ತೆ, ಆ ಪರಿಸ್ಥಿತಿ ಹೇಗಿತ್ತು ಅಂತ. ಅದೇ ಒಬ್ಳೆ ಪಾಪ ಎಂತ ಮಾಡ್ತಿರೋಳು. ಆ ಮಗುನ ಜೊತೆಲಿ ಇಟ್ಕೊಂಡು. ಹೌದು.
ಮಂಜುನಾಥ್ ಅವ್ರು ನಿಮ್ಮ ಜೊತೆಗೆ ಯಾವಾಗ ಮಾತಾಡಿದ್ರು ಕಡೆದಾಗಿ? ಇವತ್ತೇನಾದರೂ ಮಾತಾಡಿದ್ರಾ, ಫೋನ್ ಮಾಡಿದ್ರಾ? ಇಲ್ಲ, ಅಲ್ಲಿಗೆ ಹೋದ್ಮೇಲೆ ಮಾಡಿಲ್ಲ. ಅಮ್ಮಂಗೆ ಮಾಡಿದ್ದಂತೆ. ಅವಾಗ ನಾನು ಅಮ್ಮನಿಂದ ತಿಳ್ಕೊಂಡೆ ಹೀಗೆ ಅವನು ಕಾಶ್ಮೀರಲ್ಲಿ ಇದ್ದಾನೆ ಅಂತ ಹೇಳಿ. ಆದ್ರೆ ನಾನು ಮಳೆ ಎಲ್ಲ ಬಂತಲ್ಲ, ಅದನ್ನ ನೋಡ್ಬಿಟ್ಟು ಪ್ರಳಯ ಇದಾಗಿತ್ತು ಅಂತ ಹೇಳಿ ನೋಡಿ, ಅಯ್ಯೋ ಅಣ್ಣ ಈಗ್ಲೇ ಹೋಗ್ಬೇಕಿತ್ತ ಅಂತ ನಾನು ಅನ್ಕೊಳ್ತಿದ್ದೆ. ಪ್ರಳಯದೆಲ್ಲ ಮಳೆಯಲ್ಲೆಲ್ಲ ಸಿಕ್ಕಾಕೊಂಡ್ರ ಏನು ಅಂತ. ಇಂಥ ದುರಂತ ಆಗಿದೆ. ಮಂಜುನಾಥ್ ಫ್ಯಾಮಿಲಿ ಅವ್ರು ಮೂವರೇ ಹೋಗಿದ್ದ ಅಥವಾ ಇನ್ಯಾರಾದ್ರೂ ಫ್ರೆಂಡ್ಸ್ ಅವ್ರ ಜೊತೆಗೆ ಹೋಗಿದ್ರಂತ? ಮೂವರೇ ಹೋಗಿದ್ದು. ಮೂವರೇ ಹೋಗಿದ್ದು. ನೀವೆಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ? ನಾನು ಅಣ್ಣ ಇಬ್ರೇನೆ. ಈಗ ತಂದೆ ತಾಯಿ ಧೈರ್ಯವಾಗಿದ್ದಾರಾ? ಅವ್ರಿಗೆ ಧೈರ್ಯ ತುಂಬ ಕೆಲಸ ನೀವೇ ಮಾಡಬೇಕು. ಅಪ್ಪ ಮೂರು ವರ್ಷ ಆಯ್ತು ತೀರ್ಕೊಂಡು. ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಹೇಗೆ ನಿಮ್ಗಳ ಜೊತೆ ಎಲ್ಲ ಮಂಜುನಾಥ್ ಅವರು? ಹೇಗೆ ಅಣ್ಣ ಹೇಗಿರ್ತಾನೆ ಆಗಿದ್ದ. ತುಂಬಾ ಕೇರ್ ಮಾಡ್ತಿದ್ದ ಅಣ್ಣ. ಮದುವೆ ಎಲ್ಲದೂ ಮಾಡಿದ್ದ, ಮನೇನು ಕಟ್ಟಿದ್ದ ಮೇಲೆ. ಅಂದರೆ ಈಗ ಅನಾರೋಗ್ಯದಿಂದ ಏನೋ ಸಾವಾಯಿತು ಅಂತ ಅಂದರೆ ಅದನ್ನು ಜೀರ್ಣಿಸ್ಕೊಳ್ಳೋದೇ ಕಷ್ಟ. ಆದರೆ ಯಾರೋ ಭಯೋತ್ಪಾದಕರ ದಾಳಿಗೆ ಬಲಿಯಾಗ್ಬಿಟ್ರು ಅಂತಂದರೆ ಅಲ್ಲ, ಸರಿಯಾಗಿ ಅಲ್ಲೇ ಹೋಗಿ ಸಾಯ್ಬೇಕಂತ ಇತ್ತ ಅಣ್ಣ. ಎಂತ ಸಾವು ನೆನೆಸ್ಕೊಂಡ್ರೆ ನೋವಾಗುತ್ತೆ. ಸರಿಯು ಮೇಡಮ್, ದುರಂತ. ಎಸ್ ರೂಪಾ ಅವರೇ, ಧೈರ್ಯ ತಗೊಳ್ಳಿ. ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತಿದ್ದೀರಿ. ಮೃತದೇಹ ಬಂದ ನಂತರದಲ್ಲಿ ಬಹುಶಃ ಎಲ್ಲ ಕ್ರಿಯೆಗಳಿಗೆ ನೀವು ಮುಂದಾಗ್ತೀರಿ ಅನಿಸುತ್ತೆ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಇದು ಮಂಜುನಾಥ್ ಅವರ ಸಹೋದರಿ ರೂಪಾ ಅವರು ಮಾತನಾಡ್ತಾ ಇದ್ರು.